ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾಗಾಲ್ಯಾಂಡ್ ನಮ್ಮ ದೇಶದಲ್ಲೇ ಅತ್ಯಂತ ಸುಂದರವಾದ ರಾಜ್ಯವಾಗಿದೆ. ಆದರೆ ಆ ಒಂದು ವಿಷಯದಲ್ಲಿ ಮಾತ್ರ ಇದು ತುಂಬ ಡೇಂಜರಸ್. ಇಲ್ಲಿನ ಜನರು ಕಪ್ಪೆಗಳಿಂದ ಹಿಡಿದು ಹಾವು, ಚೇಳು, ನಾಯಿ ಹೀಗೆ ಪ್ರತಿಯೊಂದು ಪ್ರಾಣಿಯನ್ನು ತಿಂತಾರೆ. ಕೊನೆಗೆ ಇವರು ನರ ಮಾಂಸವನ್ನು ಕೂಡ ಬಿಟ್ಟಿಲ್ಲ. ಮದುವೆಯಾದ ನಂತರ ಇಲ್ಲಿನ ದಂಪತಿಗಳು ಒಂದು ವಿಚಿತ್ರವಾದ ಆಚಾರವನ್ನು ಪಾಲಿಸುತ್ತಾರೆ. ಮಹಿಳೆಯರಂತೂ ತಮಗಿಷ್ಟ ಬಂದವರ ಜೊತೆ ಸಮಯ ಕಳೆಯಬಹುದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾಗಾಲ್ಯಾಂಡ್ ರಾಜ್ಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಅದ್ಭುತವಾದ ಮತ್ತು ಆಸಕ್ತಿದಾಯಕ ವಿಷಯಗಳನ್ನು ನೋಡೋಣ. ಸೊ ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸ್ನೇಹಿತರೆ, ನಾಗಾಲ್ಯಾಂಡ್ ಭಾರತ ದೇಶದ ರಾಜ್ಯವಾಗಿ 1963 ಡಿಸೆಂಬರ್ 1ರಂದು ಏರ್ಪಡುತ್ತೆ. ಅದಕ್ಕೂ ಮುಂಚೆ ಈ ರಾಜ್ಯ ಆಸಾಂ ರಾಜ್ಯದ ಒಂದು ಜಿಲ್ಲೆಯಾಗಿತ್ತು. ಆಗ ಅದನ್ನು ನಾಗಾ ಹಿಲ್ಸ್ ಅಂತ ಕರೆಯುತ್ತಿದ್ದರು. ಆದರೆ 1901ರಲ್ಲಿ ಇದರ ಹೆಸರು ನಾಗಾಲ್ಯಾಂಡ್ ಅಂತ ಬದಲಾಯಿಸುತ್ತಾರೆ. ಕೊಹಿಮಾ ನಗರ್ ನಾಗಾಲ್ಯಾಂಡ್ನ ರಾಜಧಾನಿಯಾಗಿದೆ. ಎರಡನೇ ವಿಶ್ವಯುದ್ಧ ಸಂದರ್ಭದಲ್ಲಿ ಇಲ್ಲಿ 64 ದಿನಗಳವರೆಗೂ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಹತರಾದವರಿಗೋಸ್ಕರ ಇಲ್ಲಿ ದೊಡ್ಡ ದೊಡ್ಡ ಸ್ಮಶಾನಗಳನ್ನು ಕೂಡ ಕಟ್ಟಿಸಿದ್ದಾರೆ. ನಾಗ ಅಂದರೆ ಬೆಟ್ಟದ ಜಾತಿಯವರು, ಅಂದರೆ ಪರ್ವತಗಳ ಮೇಲೆ ನಿವಾಸಿಸುವವರು. ಈ ರಾಜ್ಯದಲ್ಲಿ ಎತ್ತ ಕಣ್ಣು ಹಾಯಿಸಿದರೂ ಕೂಡ ಕೇವಲ ಪರ್ವತಗಳು ಮಾತ್ರ ಕಾಣಿಸುತ್ತೆ. ಈ ಪರ್ವತಗಳ ಮಧ್ಯದಲ್ಲೇ ಜನರು ತಮ್ಮ ಮನೆಗಳನ್ನು ನಿರ್ಮಿಸಿಕೊಂಡಿರುತ್ತಾರೆ. ಅಂದರೆ ಪರ್ವತಗಳು ಇಲ್ಲಿನ ಜನರ ಜೀವನದಲ್ಲೇ ಒಂದು ಭಾಗವಾಗಿ ಬಿಟ್ಟಿವೆ. ಇದಕ್ಕಾಗಿ ನಾಗಾಲ್ಯಾಂಡ್ ಅನ್ನೋ ಹೆಸರನ್ನು ಇಟ್ಟಿದ್ದಾರೆ. ನಾಗಾಲ್ಯಾಂಡ್ನ ಜನಸಂಖ್ಯೆ ಸರಿಸುಮಾರು 25 ಲಕ್ಷ. ಇದು ಭಾರತದ ಇತರೆ ರಾಜ್ಯಗಳೊಂದಿಗೆ ಹೋಲಿಸಿ ನೋಡಿದರೆ ತುಂಬ ಕಡಿಮೆಯಾಗಿದೆ. ನಾಗಾಲ್ಯಾಂಡಲ್ಲಿ 25%ನಷ್ಟು ಭೂಮಿ ಕಾಡುಗಳಿಂದ, ಹಸಿರು ಮರಗಳಿಂದ ತುಂಬಿರುತ್ತವೆ. ಈ ರಾಜ್ಯ ಇಷ್ಟೊಂದು ಸುಂದರವಾಗಿರುವುದಕ್ಕೆ ಕಾರಣ ಈ ಕಾಡುಗಳೇ ಅಂತ ಹೇಳಬಹುದು. ನಾಗಾಲ್ಯಾಂಡ್ನಲ್ಲಿ 100ಕ್ಕಿಂತ ಹೆಚ್ಚಿನ ಬುಡಕಟ್ಟು ಜನಾಂಗದವರು ನಿವಾಸಿಸುತ್ತಿದ್ದಾರೆ. ಹಾಗೆಯೇ ಪ್ರತಿಯೊಂದು ಬುಡಕಟ್ಟು ಜನಾಂಗದವರಿಗೆ ಅವರದ್ದೇ ಆದ ಭಾಷೆ, ವೇಷಭೂಷಣ, ನೃತ್ಯ, ಕಲೆ, ಸಂಸ್ಕೃತಿ, ಸಂಪ್ರದಾಯ ಹೀಗೆ ಎಲ್ಲವೂ ಬೇರೆ ಬೇರೆಯಾಗಿರುತ್ತವೆ. ನಾಗಾಲ್ಯಾಂಡ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಆದರೆ ಇಲ್ಲಿನ ಜನರು ತಮ್ಮ ದಿನನಿತ್ಯದ ವಹಿವಾಟಿಗೋಸ್ಕರ 18ರಿಂದ 20 ಸ್ಥಳೀಯ ಭಾಷೆಗಳನ್ನು ಮಾತನಾಡುತ್ತಾರೆ. ಸ್ನೇಹಿತರೆ, ಇಲ್ಲಿನ ಅನೇಕ ಬುಡಕಟ್ಟು ಜನಾಂಗದವರ ಭಾಷೆಗೆ ಹೆಸರು ಕೂಡ ಇರೋದಿಲ್ಲ. ಹಾಗೇನೆ ಕೆಲವೊಂದು ಒಮ್ಮೆ ಪದಗಳನ್ನು ಬಳಸಿ ಮಾತನಾಡುತ್ತಾರೆ. ಹಾಗೆ ಕೆಲವೊಮ್ಮೆ ಕೈಸನ್ನೆ ಮುಖಾಂತರ ಸಂಭಾಷಣೆ ಮಾಡ್ತಾರೆ. ನಾಗಮಿಸೆ ಭಾಷೆ ನಾಗಾಲ್ಯಾಂಡ್ನಲ್ಲಿ ಹೆಚ್ಚಾಗಿ ಮಾತನಾಡುವ ಭಾಷೆಯಾಗಿದೆ. ನಾಗಾಲ್ಯಾಂಡ್ ರಾಜ್ಯದಲ್ಲಿನ 70% ಜನ ವ್ಯವಸಾಯದ ಮೇಲೆ ಆಧಾರವಾಗಿ ಜೀವಿಸುತ್ತಿದ್ದಾರೆ. ಮೆಕ್ಕೆಜೋಳ, ಅಕ್ಕಿ, ಗೋಧಿಯನ್ನು ಇಲ್ಲಿನ ಜನರು ಪ್ರಧಾನವಾಗಿ ಬೆಳೆಯುತ್ತಾರೆ. ನಾಗಾಲ್ಯಾಂಡ್ನಲ್ಲಿ ಭೂಚಲೋಕಿಯ ಅನ್ನೋ ವಿಶೇಷವಾದ ಮೆಣಸಿನಕಾಯಿಯನ್ನು ಬೆಳೆಯುತ್ತಾರೆ. ಇದು ವಿಶ್ವದಲ್ಲೇ ಅತ್ಯಂತ ಖಾರವಾದ ಮೆಣಸಿನಕಾಯಿಗಳಲ್ಲಿ 7ನೇ ಸ್ಥಾನವನ್ನು ಪಡೆದಿದೆ. ಈ ಮೆಣಸಿನಕಾಯಿಯನ್ನು ಪೋಸ್ಟ್ ಚಿಲ್ಲಿ ಪೇಪರ್ ಅಂತಾನೂ ಕರೆಯುತ್ತಾರೆ. ಇಲ್ಲಿನ ಜನರು ಪೂರ್ವಕಾಲದಲ್ಲಿ ಪ್ರಾಣಿಗಳ ಚರ್ಮದಿಂದ ತಯಾರಿಸಿದ ಬಟ್ಟೆಗಳನ್ನು ಧರಿಸುತ್ತಿದ್ದರು ಮತ್ತು ಮೊಳೆಗಳಿಂದ ತಯಾರಿಸಿದ ಸೀರೆಗಳನ್ನು ಹಾಕಿಕೊಳ್ಳುತ್ತಿದ್ದರು. ಆದರೆ ಈ ರೀತಿ ಬಟ್ಟೆ ಧರಿಸುವ ಆಚಾರ ಇಂದಿಗೂ ಕೂಡ ಕೆಲವೊಂದು ಬುಡಕಟ್ಟು ಜನಾಂಗದವರು ಪಾಲಿಸುತ್ತಿದ್ದಾರೆ. ನಾಗಾಲ್ಯಾಂಡಲ್ಲಿ ಬುಡಕಟ್ಟು ಸಮುದಾಯಗಳು ಹೆಚ್ಚಾಗಿರುವುದರಿಂದ ಇವರು ವಿದ್ಯೆಗೆ ತುಂಬ ಪ್ರಾಧಾನ್ಯತೆ ಕೊಡುವುದಿಲ್ಲ ಅಂತ ಅನೇಕರು ಭಾವಿಸುತ್ತಾರೆ. ಆದರೆ ಶಾಕಿಂಗ್ ವಿಷಯ ಏನೆಂದರೆ ನಾಗಾಲ್ಯಾಂಡ್ನ ಲಿಟರಸಿ ರೇಟ್ ಸರಿಸುಮಾರು 90ರಷ್ಟಿದೆ. ಹೌದು, ಇಲ್ಲಿನ ಬುಡಕಟ್ಟು ಜನಾಂಗದವರು ತಮ್ಮ ಮಕ್ಕಳನ್ನು ತಪ್ಪದೇ ಸ್ಕೂಲ್ಗೆ ಕಳಿಸುತ್ತಾರೆ. ಮತ್ತೊಂದು ಶಾಕಿಂಗ್ ವಿಷಯ ಏನೆಂದರೆ ನಾಗಾಲ್ಯಾಂಡಲ್ಲಿ ಇಂದಿಗೂ ಕೂಡ ನರಮಾಂಸವನ್ನು ಕೆಲವು ಬುಡಕಟ್ಟು ಜನಾಂಗಗಳು ಸೇವಿಸುತ್ತವೆ. ಅಲ್ಲಿಗೆ ಸಾಧಾರಣ ಜನರು ಹೋಗಲು ಅನುಮತಿ ಇಲ್ಲ. ಮತ್ತೊಂದು ವಿಷಯ ಏನೆಂದರೆ ಸ್ವತಃ ಭಾರತೀಯರೇ ನಾಗಾಲ್ಯಾಂಡ್ಗೆ ಹೋಗಬೇಕು ಅಂದರೆ ಇನ್ನರ್ ಲೈನ್ ಪರ್ಮಿಟ್ನ ತೆಗೆದುಕೊಳ್ಳಬೇಕು. ಇಲ್ಲಿ ಹೊರಗಿನ ವ್ಯಕ್ತಿಗಳು ಬಂದು ಭೂಮಿಯನ್ನು ಕೊಂಡುಕೊಳ್ಳುವಂತಿಲ್ಲ. ಹಾಗೆಯೇ ಈ ರಾಜ್ಯದಲ್ಲಿ ಪಟಾಕಿಗಳಿಗೆ ಪೂರ್ತಿ ನಿಷೇಧವನ್ನು ಹೇರಿದ್ದಾರೆ. ಯಾಕೆಂದರೆ ಪಟಾಕಿಗಳು ಪರಿಸರಕ್ಕೆ ಪ್ರಕೃತಿ ಹಾನಿಯನ್ನು ಉಂಟು ಮಾಡುತ್ತವೆ.
ಅಲ್ಲದೆ ಅಲ್ಲಿನ ಅನೇಕ ಬುಡಕಟ್ಟು ಜನಾಂಗದವರು ಪಟಾಕಿಗಳಿಂದ ತಮ್ಮ ಮೇಲೆ ದಾಳಿ ಮಾಡುತ್ತಿದ್ದಾರೆ ಅಂತ ಭಾವಿಸುತ್ತಾರೆ. ಸೊ ನಾಗಾಲ್ಯಾಂಡಲ್ಲಿ ಅತಿ ದೊಡ್ಡ ನಗರ ದಿಮಾಪುರ್. ಇದನ್ನು ಗೇಟ್ವೇ ಆಫ್ ನಾಗಾಲ್ಯಾಂಡ್ ಅಂತಲೂ ಕರೀತಾರೆ. ಭಾರತದಲ್ಲಿನ ಇತರೆ ರಾಜ್ಯದಲ್ಲಿನ ಜನರು ನಾಗಾಲ್ಯಾಂಡ್ಗೆ ಹೋಗಬೇಕು ಅಂದರೆ ಮೊದಲನೆಯದಾಗಿ ದಿಮಾಪುರ್ ತಲುಪಬೇಕು. ನಾಗಾಲ್ಯಾಂಡ್ನ ಏಕೈಕ ವಿಮಾನ ನಿಲ್ದಾಣ ಕೂಡ ಇಲ್ಲಿಯೇ ಇದೆ. ನೀವೇನಾದರೂ ದಿಮಾಪುರ್ ಲೋಕಲ್ ಮಾರ್ಕೆಟ್ನ ನೋಡಿದರೆ ಖಂಡಿತವಾಗ್ಲೂ ಆಶ್ಚರ್ಯಗೊಳ್ಳುತ್ತೀರಾ, ಭಯಪಟ್ಟರೂ ಪಡಬಹುದು. ನೀವು ನೋಡ್ತಿರೋದು ಭಾರತನ ಅಥವಾ ಚೀನಾನ ಎಂಬ ಸಂದೇಹ ಬಂದೇ ಬರುತ್ತೆ. ಯಾಕಂದರೆ ನಾಗಾಲ್ಯಾಂಡ್ ಅಲ್ಲಿನ ಅನೇಕ ಜನರು ಮಾಂಸಾಹಾರಿಗಳಾಗಿದ್ದರಿಂದ ಇದಕ್ಕಾಗಿ ಇಲ್ಲಿನ ಮಾರ್ಕೆಟಲ್ಲಿ ನಾಯಿಯಿಂದ ಹಿಡಿದು ಕಪ್ಪೆಯವರೆಗೂ ಎಲ್ಲ ರೀತಿಯ ಜೀವಿಗಳನ್ನು ಮಾರಾಟ ಮಾಡ್ತಾರೆ. ನಾಗಾಲ್ಯಾಂಡ್ನ ಜನರು ನಾಯಿ ಮಾಂಸವನ್ನು ತುಂಬ ಇಷ್ಟದಿಂದ ತಿಂತಾರೆ. ಇಷ್ಟೇ ಅಲ್ಲದೆ ಈ ಮಾರ್ಕೆಟಲ್ಲಿ ಡಬ್ಬಗಳಲ್ಲಿ ಕಪ್ಪೆಗಳನ್ನು ಇಟ್ಟು ಮಾರಾಟ ಮಾಡ್ತಾರೆ. ಹಾಗೂ ಇಲಿಗಳು, ಬೆಕ್ಕುಗಳು, ಪಾರಿವಾಳಗಳು, ಮೊಲಗಳು ಹೀಗೆ ಎಲ್ಲ ರೀತಿಯ ಜೀವಜಂತುಗಳನ್ನು ಮಾರಾಟ ಮಾಡ್ತಾರೆ. ಇಷ್ಟೇ ಅಲ್ಲದೆ ಇಲ್ಲಿನ ಜನರು ಅನೇಕ ಕ್ರಿಮಿಕೀಟಗಳನ್ನು ತಿನ್ನಲು ಬಯಸುತ್ತಾರೆ. ಇಲ್ಲಿನ 85% ಜನರು ಕ್ರೈಸ್ತ ಮತವನ್ನು ಅನುಸರಿಸುತ್ತಾರೆ. ಹಾಗೇನೆ ಹಿಂದೂ, ಮುಸ್ಲಿಂ, ಜೈನ, ಬೌದ್ಧ ಮತವನ್ನು ಪಾಲಿಸುವ ಜನರು ಕೂಡ ಇಲ್ಲಿ ಇದ್ದಾರೆ. ನೀವು ಅನೇಕ ಚರ್ಚ್ಗಳನ್ನು ನೋಡಬಹುದು. ನಾಗಾಲ್ಯಾಂಡ್ನ ಅತ್ಯಂತ ಎತ್ತರವಾದ ಪರ್ವತದ ಹೆಸರು ಮೌಂಟ್ ಸಾರಾಮತಿ. ಇದು ಸಮುದ್ರ ಮಟ್ಟದಿಂದ ಸರಿಸುಮಾರು 3800 ಮೀಟರ್ ಅಷ್ಟು ಎತ್ತರದಲ್ಲಿರುತ್ತೆ. ಕೆಲವೊಂದು ಬುಡಕಟ್ಟು ಜನಾಂಗದವರು ಹೆಣ್ಣು ಮಗು ಪ್ರೌಢಾವಸ್ಥೆಗೆ ಬಂದ ಕೂಡಲೇ ಅವರಿಗೆ ವಿಶೇಷ ಕೊಠಡಿಯನ್ನು ಕೊಡುತ್ತಾರೆ. ಅವರು ತಮಗಿಷ್ಟ ಬಂದ ವ್ಯಕ್ತಿಯೊಂದಿಗೆ ಶಾರೀರಿಕ ಸಂಬಂಧವನ್ನು ಇಟ್ಟುಕೊಳ್ಳಬಹುದು. ಅವರನ್ನು ತಮ್ಮ ಕುಟುಂಬದವರು ಕೂಡ ತಡೆಯುವುದಿಲ್ಲ. ಆದರೆ ಆ ಸ್ತ್ರೀ ಗರ್ಭಿಣಿಯಾದರೆ ಅದೇ ಪುರುಷನನ್ನು ಮದುವೆ ಮಾಡಿಕೊಳ್ಳಬೇಕು. ಒಂದು ವೇಳೆ ಪುರುಷ ಮದುವೆ ಮಾಡಿಕೊಳ್ಳಲು ಹಿಂದೇಟು ಹಾಕಿದರೆ ಘೋರವಾದ ಶಿಕ್ಷೆ ವಿಧಿಸುತ್ತಾರೆ. ಹಾಗೇನೆ ಕೆಲವೊಂದು ಬುಡಕಟ್ಟು ಜನಾಂಗಗಳಲ್ಲಿ ಮದುವೆಯ ನಂತರ ಮಹಿಳೆಯರು ಗಂಡನ ಮನೆಯಿಂದ ತವರು ಮನೆಗೆ ಹೋದಾಗ ಅಲ್ಲಿ ಅವರಿಗೆ ಇಷ್ಟ ಬಂದ ವ್ಯಕ್ತಿಯೊಂದಿಗೆ ಶಾರೀರಿಕ ಸಂಬಂಧವನ್ನು ಇಟ್ಟುಕೊಳ್ಳಬಹುದು. ಮಯನ್ಮಾರ್ ದೇಶದ ಗಡಿಯಲ್ಲಿರೋ ನಾಗಾಲ್ಯಾಂಡ್ನ ರಾಜಧಾನಿ ಕೊಹಿಮಾದಿಂದ ಸರಿಸುಮಾರು 600 ಮೀಟರ್ ಅಷ್ಟು ದೂರದಲ್ಲಿ ಲೋಂಗ್ವಾ ಅನ್ನೋ ಗ್ರಾಮ ಇದೆ. ಈ ಗ್ರಾಮದಲ್ಲಿನ ಜನರು ಯಾವುದೇ ರೀತಿಯ ಗಡಿಪಾರು ನಿಯಮವನ್ನು ಪಾಲಿಸುವುದಿಲ್ಲ. ಇವರು ಸುಲಭವಾಗಿ ಮಯನ್ಮಾರ್ ದೇಶಕ್ಕೆ ತೆರಳುತ್ತಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಇಲ್ಲಿನ ಅನೇಕ ಜನರಿಗೆ 2 ದೇಶದ ಪೌರತ್ವ ಇರುತ್ತೆ. ನಾಗಾಲ್ಯಾಂಡ್ನಲ್ಲೇ ಅತ್ಯಂತ ಡೇಂಜರಸ್ ಬುಡಕಟ್ಟು ಜನಾಂಗದವರು ಅಂತ ಕರೆಯಲ್ಪಡುವ ಕೋಯಂಗ್ ಜಾತಿಯ ಜನರು ಈ ಲೋಂಗ್ವಾ ಗ್ರಾಮಕ್ಕೆ ಹತ್ತಿರದಲ್ಲಿಯೇ ನಿವಾಸಿಸುತ್ತಾರೆ. ಒಂದು ಕಾಲದಲ್ಲಿ ಈ ಜನಾಂಗದವರು ಪಕ್ಕದ ಗ್ರಾಮಕ್ಕೆ ಹೋಗಿ ಜನರನ್ನು ಕೊಂದು ಅವರ ತಲೆ ಬುರುಡೆಯನ್ನು ತಂದು ಗ್ರಾಮದ ಮಧ್ಯದಲ್ಲಿ ನೇತು ಹಾಕ್ತಿದ್ರು. ಹೆಚ್ಚು ಬುರುಡೆಗಳನ್ನು ಶೇಖರಿಸಿ ತಂದ ವ್ಯಕ್ತಿಯನ್ನು ತಮ್ಮ ಜನಾಂಗದ ನಾಯಕನಾಗಿ ಆಯ್ಕೆ ಮಾಡುತ್ತಿದ್ದರು. ಹಾಗೇನೆ ಅವರ ಜನಾಂಗದಲ್ಲಿರುವ ಸುಂದರವಾದ ಹುಡುಗಿಯನ್ನು ಕೊಟ್ಟು ಆತನ ಜೊತೆ ಮದುವೆ ಮಾಡಿಸ್ತಾ ಇದ್ರು. ಅಂದರೆ ಅವರು ಶೂರರು ಅಂತ ನಿರೂಪಿಸಿಕೊಳ್ಳುವುದಕ್ಕೋಸ್ಕರ ಅಮಾಯಕ ಜನರನ್ನು ಬೇಟೆಯಾಡುತ್ತಿದ್ದರು. ಆದರೆ ಈಗ ಈ ಸಂಪ್ರದಾಯವನ್ನು ಪೂರ್ತಿಯಾಗಿ ನಿಷೇಧಿಸಿದ್ದಾರೆ. ನಾಗಾಲ್ಯಾಂಡ್ ರಾಜ್ಯವನ್ನು ಲ್ಯಾಂಡ್ ಆಫ್ ಫೆಸ್ಟಿವಲ್ಸ್ ಅಂತಲೂ ಕರೀತಾರೆ. ಯಾಕಂದರೆ ನೀವು ಈ ರಾಜ್ಯಕ್ಕೆ ಯಾವುದೇ ಸಂದರ್ಭದಲ್ಲಿ ಭೇಟಿ ನೀಡಿದರೂ ಕೂಡ ಇವರು ಯಾವುದಾದರೂ ಒಂದು ಹಬ್ಬವನ್ನು ಆಚರಿಸುತ್ತಾನೆ ಇರ್ತಾರೆ. ಕಾರ್ನ್ಬೆಲ್ ಫೆಸ್ಟಿವಲ್ ಈ ರಾಜ್ಯದ ಅತಿ ದೊಡ್ಡ ಹಬ್ಬ. ಈ ಹಬ್ಬ ಪ್ರತಿ ವರ್ಷ ಡಿಸೆಂಬರ್ 1ರಿಂದ 10ರವರೆಗೂ ಇರುತ್ತೆ. ನಿಮ್ಮಲ್ಲಿ ಯಾರಾದರೂ ನಾಗಾಲ್ಯಾಂಡ್ಗೆ ಹೋಗಿದ್ರೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.